ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಏಪ್ರಿಲ್ ತಿಂಗಳ ಈ ವಾರದಲ್ಲಿ 2 ರಾಜಯೋಗಗಳ ನಿರ್ಮಾಣವಾಗಲಿದೆ. ಈ ವಾರದ ಮಧ್ಯದಲ್ಲಿ ಗಜಕೇಸರಿ ಯೋಗ ಮತ್ತು ವಾರದ ಕೊನೆಯಲ್ಲಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು. ಈ ವಾರದ ಮಧ್ಯದಲ್ಲಿ ಚಂದ್ರನು ಧನು ರಾಶಿಯನ್ನು ಪ್ರವೇಶಿಸುವನು ಮತ್ತು ಗುರು ಗ್ರಹದೊಂದಿಗೆ ಕೇಂದ್ರ ಸ್ಥಾನದಲ್ಲಿರುವುದು. ಹಾಗಾಗಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಧನು ರಾಶಿಯಲ್ಲಿ ಚಲಿಸುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗುವುದು. ಹಾಗೆ ಬುಧ ಮತ್ತು ಸೂರ್ಯ ಗ್ರಹಗಳ ಸಂಯೋಗದಿಂದಾಗಿ ಮೀನ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ರಾಹು 5ನೇ ಮನೆಯಲ್ಲಿರುವುದರಿಂದ ಮುಖ ಮತ್ತು ಗಂಟಲಿಗೆ ಸಂಬಂಧಿಸಿದ ಹಿಂದಿನ ಎಲ್ಲಾ ಸಮಸ್ಯೆಗಳನ್ನು ನೀವು ಈ ವಾರ ತೊಡೆದುಹಾಕಬಹುದು. ಹೇಗಾದರೂ ಇದಕ್ಕಾಗಿ ನೀವು ಹೆಚ್ಚು ತಣ್ಣೀರು ಕುಡಿಯುವುದನ್ನು ತಪ್ಪಿಸಬೇಕು. ಜೊತೆಗೆ ತಾಜಾ ಹಣ್ಣುಗಳನ್ನು ಸೇವಿಸಿ ಕೇವಲ ಮನೆಯ ಆಹಾರವನ್ನು ಮಾತ್ರ ಸೇವಿಸಬೇಕು. ಮುಖಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಹೆಚ್ಚು ನೀರನ್ನು ಕುಡಿಯಬಹುದು. ಈ ವಾರ ನೀವು ಅವಿವೇಕಿ ಕಾರ್ಯಗಳಿಂದ ದೂರವಿರಬೇಕಾಗುತ್ತದೆ ಮತ್ತು ಹಣವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು. ಯಾಕೆಂದರೆ ನಿಮ್ಮ ಆಪ್ತರೊಬ್ಬರಿಂದ ನೀವು ಕೆಲವು ರೀತಿಯ ಹಣವನ್ನು ಬೇಡಿಕೆ ಇಟ್ಟಿದ್ದರೆ ಅದರಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಆದ್ದರಿಂದ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಮತ್ತು ಹಣವನ್ನು ಸೂಕ್ತವಾಗಿ ಬಳಸಿ. ಈ ವಾರ ನಿಮ್ಮ ಜೀವನದಲ್ಲಿ ತಂದೆ ತಾಯಿ ಅಥವಾ ದೊಡ್ಡ ಸಹೋದರ ಸಹೋದರಿಯರ ಅಗತ್ಯಕ್ಕಿಂತ ಹೆಚ್ಚು ಹಸ್ತಕ್ಷೇಪ ಮಾಡುವುದು ನಿಮಗೆ ಒತ್ತಡವನ್ನು ನೀಡಬಹುದು. ಈ ಸಮಯದಲ್ಲಿ ಅವರೊಂದಿಗೆ ನೀವು ಕೆಟ್ಟದಾಗಿ ವರ್ತಿಸಬಹುದು. ಇದರಿಂದಾಗಿ ಕುಟುಂಬದಲ್ಲಿ ನಿಮ್ಮ ಗೌರವವು ಹದಗೆಡುತ್ತದೆ. ನಮ್ಮ ಕಠಿಣ ಪರಿಶ್ರಮಕ್ಕಿಂತ ಅದೃಷ್ಟದ ಮೇಲೆ ಹೆಚ್ಚು ಅವಲಂಬಿತವಾಗಿ ಆಗಾಗ್ಗೆ ವಿಷಯಗಳು ತಾವೇ ಸಂಭವಿಸುವುದಕ್ಕಾಗಿ ಕಾಯಲು ಪ್ರಾರಂಭಿಸುತ್ತೇವೆ. ಆದಾಗ್ಯೂ ಈ ವಾರ ನೀವು ಹಾಗೆ ಮಾಡುವುದರಿಂದ ಅಥವಾ ಯೋಚಿಸುವುದರಿಂದ ದೂರವಿರಬೇಕು. ಆದ್ದರಿಂದ ವೃತ್ತಿ ಜೀವನದಲ್ಲಿ ಸಾಧನೆಗಳನ್ನು ಬಯಸಿದರೆ ಅದೃಷ್ಟದ ಭರವಸೆ ಕುಳಿತುಕೊಳ್ಳದೆ ಹೊರಹೋಗಿ ಹೊಸ ಅವಕಾಶಗಳನ್ನು ಹುಡುಕಿ. ಈ ವಾರ ನಿಮ್ಮ ಶಿಕ್ಷಕರ ಬೆಂಬಲವನ್ನು ನೀವು ಬಯಸಿದಂತೆ ಪಡೆಯುವಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಕಾರಣದಿಂದಾಗಿ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು. ತುಲಾ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯೋನ್ಮುಖ ಸ್ಥಳೀಯರು ತಮ್ಮ ಸಂಬಂಧದ ಮೇಲೆ ಗಮನ ಹರಿಸುತ್ತಾರೆ, ಏಕೆಂದರೆ ಸೂರ್ಯ ಮೇಷರಾಶಿಯಲ್ಲಿದ್ದಾನೆ ಮತ್ತು ಈ ವಾರ ಮಂಗಳ ಮೇಷರಾಶಿಗೆ ಪ್ರವೇಶಿಸುತ್ತಾನೆ. 2 ಗ್ರಹಗಳು ಪ್ರಾಬಲ್ಯ ಹೊಂದಿರುವ ಗ್ರಹಗಳಾಗಿವೆ. ಆದ್ದರಿಂದ ನೀವು ಆಕ್ರಮಣಕಾರಿಯಾಗಿದ್ದರೆ, ನೀವು ರಾಶಿಚಕ್ರದ ಶಾಂತಿಪಾಲಕರಾಗಿದ್ದರೂ ಸಹ ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ಸಂಭಾವ್ಯ ಸಂಘರ್ಷಗಳು ಉಂಟಾಗಬಹುದು. ಮಂಗಳವಾರ ಮತ್ತು ಗುರುವಾರಗಳು ಅತ್ಯಂತ ಸವಾಲಿನ ದಿನಗಳಾಗಿವೆ. ಆದ್ದರಿಂದ ಈ ದಿನಗಳಲ್ಲಿ ಯಾವುದೇ ರೀತಿಯ ಸಂಘರ್ಷಗಳನ್ನು ತಪ್ಪಿಸಿ. ಹೊಸ ಜನರನ್ನು ಭೇಟಿ ಮಾಡಲು ಮತ್ತು ಹೊಸ ಮೈತ್ರಿಗಳನ್ನು ರೂಪಿಸಲು ಅನೇಕ ಅವಕಾಶಗಳಿವೆ. ಈ ವಾರದಲ್ಲಿ ವೈಯಕ್ತಿಕ ಮತ್ತು ವ್ಯವಹಾರ ಸಭೆಗಳಿಗೆ ಸಾಮಾಜಿಕ ಕೂಟಗಳು ಖಚಿತವಾಗಿರುತ್ತವೆ. ಆದ್ದರಿಂದ ಅದಕ್ಕೆ ಸಿದ್ಧರಾಗಿರಿ. ಶುಕ್ರನು ಸ್ವಂತ ರಾಶಿಯಲ್ಲಿ ಮತ್ತು 8ನೇ ಮನೆಯಲ್ಲಿ, ಇದು ಹಸಿರು ಬಾವುಟ ಚಲಿಸುತ್ತಿರುವುದರಿಂದ ಹಣಕಾಸಿನ ವಿಷಯಗಳು ಪ್ರಗತಿಯನ್ನು ತೋರಿಸುತ್ತಿವೆ. ಈ ಸಂಚಾರವು ಹಂಚಿಕೆಯ ಹಣಕಾಸು ಬೆಂಬಲ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಉತ್ತಮ ಸಂಬಂಧದ ಸುತ್ತ ಪ್ರಗತಿಪರ ಬೆಳವಣಿಗೆಗಳನ್ನು ತರುತ್ತದೆ. ನೀವು ಕೆಲವು ಆರ್ಥಿಕ ಬೆಂಬಲ, ಅನುಮೋದನೆ ಅಥವಾ ಪ್ರಯೋಜನವನ್ನು ಪಡೆಯುತ್ತೀರಿ. ಅದು ನಿಮ್ಮ ಆರ್ಥಿಕ ನಿರೀಕ್ಷೆಗಳನ್ನು ಸುಧಾರಿಸುತ್ತದೆ. ಈ ಸಂಚಾರವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಆರೋಗ್ಯಕರ ಸಂಭಾಷಣೆಗಳನ್ನು ತರುತ್ತದೆ ಮತ್ತು ಅವರು ನಿಮ್ಮ ಆಲೋಚನೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ನೀವು ಹೊಸ ಸಾಲಗಳ ಬಗ್ಗೆ ಬ್ರೌಸ್ ಮಾಡುತ್ತೀರಿ ಮತ್ತು ಇತರ ಹಣಕಾಸು ಸಾಧನ ಅಥವಾ ಮರುಪಾವತಿ ಕೂಡ ಬರಬಹುದು. 8ನೇ ಮನೆಯಲ್ಲಿ ಶುಕ್ರನು ಖಂಡಿತವಾಗಿಯೂ ಗುಣಪಡಿಸುವಿಕೆಯನ್ನು ತರುತ್ತಾನೆ. ಆದ್ದರಿಂದ ಚಿಕಿತ್ಸೆಗಳಿಗೆ ಹೋಗಲು ಅವಕಾಶಗಳು ಇರುತ್ತವೆ. ಬುಧನ ಸಂಚಾರವು 6ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ದೈನಂದಿನ ದಿನಚರಿ, ಕೆಲಸ ಮತ್ತು ಜವಾಬ್ದಾರಿಗಳಲ್ಲಿ ಪ್ರಾಯೋಗಿಕ ಮತ್ತು ತ್ವರಿತ ಬೆಳವಣಿಗೆಗಳನ್ನು ತರುತ್ತದೆ. ನಿಮ್ಮ ಅಸ್ತಿತ್ವದಲ್ಲಿರುವ ಯೋಜನೆಗಳ ಬಗ್ಗೆ ಕೆಲವು ಪ್ರಮುಖ ಕೆಲಸಗಳು, ಸಂಭಾಷಣೆಗಳು ಅಥವಾ ನವೀಕರಣಗಳು ಇರುತ್ತವೆ. ನೀವು ಉದ್ಯೋಗಾಕಾಂಕ್ಷಿಯಾಗಿದ್ದರೆ ನಿಮ್ಮ ಸಂದರ್ಶನಗಳು ಅಥವಾ ಅರ್ಜಿಗಳ ಬಗ್ಗೆ ನವೀಕರಣಗಳನ್ನು ಪಡೆಯುತ್ತೀರಿ. ಆದಾಗ್ಯೂ ಹೊಸ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳಿವೆ ಅಥವಾ ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಬಹುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಮಾತುಗಳನ್ನು ನೀವು ನಿಯಂತ್ರಿಸಬೇಕು, ಇಲ್ಲದಿದ್ದರೆ ಘರ್ಷಣೆಗಳು ಉಂಟಾಗುತ್ತವೆ. ಆರೋಗ್ಯಕ್ಕೂ ಹೆಚ್ಚಿನ ಕಾಳಜಿ ಬೇಕಾಗುತ್ತದೆ. ಆದ್ದರಿಂದ ನಿಮ್ಮಲ್ಲಿ ಕೆಲವರು ಆರೋಗ್ಯ ತಪಾಸಣೆಗೆ ಹೋಗುತ್ತೀರಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಓಂ ಭಾರ್ಗವಾಯ ನಮಃ ಎಂದು ಪ್ರತಿದಿನ 24 ಬಾರಿ ಜಪಿಸಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಏಪ್ರಿಲ್ 6 ರಿಂದ ಏಪ್ರಿಲ್ 12 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ.
ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.